ನಾಡಿನಾದ್ಯಂತ ಇಂದು ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಸಡಗರ ಮುಗಿಲು ಮುಟ್ಟಿದೆ. ಬೆಂಗಳೂರಿನ ಶಿವನ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಕೈಂಕರ್ಯಗಳು ನಡೀತಾ ಇವೆ. ಅಭಿಷೇಕ ಪ್ರಿಯ ಶಿವನಿಗೆ ಅಭಿಷೇಕ ಇತ್ಯಾದಿಗಳನ್ನ ಭಕ್ತಾದಿಗಳು ಸಮರ್ಪಿಸ್ತಾ ಇದ್ದಾರೆ. ನಾಡಿನೆಲ್ಲೆಡೆ ಬಹಳ ಸಂಭ್ರಮದಿಂದ ಶಿವರಾತ್ರಿಯನ್ನ ಆಚರಿಸ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಕಾಡುಮಲ್ಲೇಶ್ವರ, ಗವಿ ಗಂಗಾಧರೇಶ್ವರ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನ ಕೈಗೊಳ್ಳಲಾಗಿದೆ. ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥೇಶ್ವರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಅದೇ ರೀತಿಯಾಗಿ ಮಲೆ ಮಹದೇಶ್ವರ ಬೆಟ್ಟದಲ್ಲೂ ಕೂಡ ಶಿವರಾತ್ರಿ ಸಂಭ್ರಮ ಕಳೆಗಟ್ಟಿದೆ. ಇನ್ನು ಹೂವು ಹಣ್ಣುಗಳಿಂದ ದೇವಸ್ಥಾನದ ಆಲಯವನ್ನ ಅಲಂಕರಿಸಲಾಗಿದೆ. ಬಹಳ ವಿಜೃಂಭಣೆಯಿಂದ ಶಿವನನ್ನ ಆರಾಧಿಸ್ತಾ ಇದ್ದಾರೆ. ಒಂದಷ್ಟು ಕಡೆಗಳಲ್ಲಿ ಧರ್ಮಸ್ಥಳದ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಮಲೆ ಮಹದೇಶ್ವರ ಬೆಟ್ಟದಲ್ಲೂ ಕೂಡ ಭಜನೆ ಇತ್ಯಾದಿಗಳನ್ನ ನಡೆಸ್ತಾ ಇದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಕಳೆಗಟ್ಟಿದೆ ಅನ್ನೋದನ್ನ ನೀಡೋದಕ್ಕೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ನೇರ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, ಧರ್ಮಸ್ಥಳದಲ್ಲಿ ಯಾವ ರೀತಿಯಾಗಿ ಶಿವನ ಜಪ ನಾಮ ಇತ್ಯಾದಿ ಸ್ಮರಣೆಗಳನ್ನ ಮಾಡ್ತಾ ಇದ್ದಾರೆ ಭಕ್ತಾದಿಗಳು? ಹೇಗಿದೆ ಸಂಭ್ರಮ? ಇನ್ನು ರಾತ್ರಿ ಜಾಗರಣೆಗೆ ಅಂತ ಯಾವ ವ್ಯವಸ್ಥೆಯನ್ನ ಮಾಡಲಾಗಿದೆ? ಪ್ರತಿಭಾ, ಈಗಾಗಲೇ ಧರ್ಮಸ್ಥಳದಲ್ಲಿ ಶಿವರಾತ್ರಿಯ ಉತ್ಸವದ ವೈಭವ ಈಗಾಗಲೇ ಕಳೆಗಟ್ಟಿರುವಂಥದ್ದು. ನಾವೀಗ ಇರುವಂಥದ್ದು ಧರ್ಮಸ್ಥಳದ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಈಗಾಗಲೇ ಅನೇಕ ಜನರು ಈ ಒಂದು ಧರ್ಮಸ್ಥಳದಲ್ಲಿ ಈಗಾಗಲೇ ಬಂದಿರುವಂಥದ್ದು. ರಾಜ್ಯದ ಅನೇಕ ಕಡೆಗಳಿಂದ ಪಾದಯಾತ್ರೆ ಮೂಲಕ, ವಿಶೇಷವಾಗಿ ಪಾದಯಾತ್ರೆ ಮೂಲಕ ಮಂಡ್ಯ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಹಾಗೆ ಮಡಿಕೇರಿ, ಹಾಗೆ ಎಲ್ಲ ಜಿಲ್ಲೆಗಳಿಂದ ಕೂಡ ಈ ಧರ್ಮಸ್ಥಳ ಕ್ಷೇತ್ರಕ್ಕೆ ಪಾದಯಾತ್ರೆ ಮೂಲಕ ಶಿವರಾತ್ರಿ ದಿನದಂದು ವಿಶೇಷವಾಗಿ ಭಕ್ತರು ಬರುವಂಥದ್ದು. ಈ ನಿಟ್ಟಿನಲ್ಲಿ ಅವರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳಾಗಿರ್ಬೋದು, ಅಥವಾ ಔಷಧಿ ಉಪಚಾರಗಳಾಗಿರ್ಬೋದು, ಆಹಾರ ಉಪಚಾರಗಳಾಗಿರ್ಬೋದು, ಅದರ ಜೊತೆಗೆ ಪಾನೀಯಗಳ ವ್ಯವಸ್ಥೆ ಎಲ್ಲ ಕೂಡ ಇಲ್ಲಿ ಸಾಂಗವಾಗಿ ನಡೆದಿರುವಂಥದ್ದು. ಸಾರ್ವಜನಿಕರು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಇದಕ್ಕೆಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಧರ್ಮಸ್ಥಳದ ಮುಂಭಾಗದಲ್ಲಿ ಹೂವಿನ ಅಲಂಕಾರದಿಂದ ಸಿಂಗಾರಗೊಂಡಿರುವಂಥದ್ದು ದೇವಾಲಯ. ಮಂಜುನಾಥ ಸ್ವಾಮಿಗೆ ಇಂದು ವಿಶೇಷವಾಗಿ ಪೂಜೆ, ರುದ್ರಾಭಿಷೇಕ ಹಾಗೂ ರಾತ್ರಿ ರಥೋತ್ಸವ ನಡೀಲಿಕ್ಕಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ರಥೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿರುವಂಥದ್ದು ಹಾಗೂ ಜಾಗರಣೆ ಮೂಲಕ ಈ ರಥೋತ್ಸವದಲ್ಲಿ ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳುವಂಥದ್ದು. ಪ್ರತಿಭಾ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗಾಗಿ. ಕೇವಲ ಧರ್ಮಸ್ಥಳ ಅಷ್ಟೇ ಅಲ್ಲ, ಶಿವನ ಆಲಯಗಳು, ಇತಿಹಾಸ ಪ್ರಸಿದ್ಧ ದೇವಾಲಯಗಳೆಲ್ಲೆಲ್ಲಿದೆ ಅಲ್ಲೆಲ್ಲವೂ ಕೂಡ ಇದೇ ರೀತಿಯಾದಂತಹ ಸಂಭ್ರಮ. ಇನ್ನು ಬೆಂಗಳೂರಿನ ಕೋಲಾರದಲ್ಲಿರುವಂತಹ ಕೋಟಿಲಿಂಗೇಶ್ವರ ದೇವಾಲಯ ಆಗಬಹುದು, ಮಲೆ ಮಹದೇಶ್ವರ ಬೆಟ್ಟ, ಹಾಗೆ ಬೆಂಗಳೂರಿನ ಕಾಡುಮಲ್ಲೇಶ್ವರ, ಗವಿ ಗಂಗಾಧರೇಶ್ವರ ಶಿವನ ಆಲಯಗಳಲ್ಲಿ ಇವತ್ತು ಭಜನೆ. ಯಾಕಂದ್ರೆ ಇಡೀ ದಿನ ಇವತ್ತು ಉಪವಾಸ ಇದ್ದು ರಾತ್ರಿ ಜಾಗರಣೆಯನ್ನು ಮಾಡ್ತಾರೆ, ಭಜನೆಗಳನ್ನು ಮಾಡ್ತಾರೆ, ಶಿವನಾಮ ಸ್ಮರಣೆಯನ್ನು ಮಾಡ್ತಾರೆ, ಹರಿಕತೆ ಓದುವಂತಹ ವ್ಯವಸ್ಥೆಗಳನ್ನ ದೇವಸ್ಥಾನಗಳಲ್ಲಿ ಕೈಗೊಳ್ಳಲಾಗಿರುತ್ತೆ. ಕಾರಣ ಭಕ್ತಾದಿಗಳು ಅವರ ಜಾಗರಣೆಯನ್ನ ಬಹಳ ಭಕ್ತಿಪೂರ್ವಕವಾಗಿ ಶಿವನನ್ನ ನೆನೆಯುತ್ತಾ, ಶಿವನನ್ನ ಆರಾಧಿಸುತ್ತಾ, ಶಿವನ ಕೃಪೆಗೆ ಪಾತ್ರರಾಗಲಿ ಅನ್ನೋ ಕಾರಣಕ್ಕಾಗಿ ಪ್ರತಿಯೊಂದು ದೇವಾಲಯಗಳಲ್ಲೂ ಕೂಡ, ಅದರಲ್ಲೂ ವಿಶೇಷವಾಗಿ ಶಿವನ ದೇವಾಲಯದಲ್ಲಿ ಇವತ್ತು ರಾತ್ರಿಯ ಜಾಗರಣೆಗೆ ಅನೇಕ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ರೂಪಿಸ್ತಾರೆ. ನಾವು ಪತಂಜಲಿ ಯೋಗ ಕೇಂದ್ರದಿಂದ ಸಂಸ್ಥೆಯಿಂದ ಬಂದಿದ್ದೀವಿ, ಶ್ರೀ ರಾಜಾಜಿನಗರಿಂದ. ನಾವು 11 ಬಾರಿ, ಒಂದು ಸಾರಿಗೆ 33 ಶಿವ ಮಂತ್ರನ ಹೇಳ್ಕೊಡ್ತಾರೆ ನಮ್ಮ ಸಂಸ್ಥೆಯವರು. ನಾವು ಇವಾಗ ಬೆಳಗ್ಗೆ 5:35ರಿಂದನೇ ಶುರು ಮಾಡಿ ಇವಾಗ ಇಲ್ಲಿ ದರ್ಶನ ಕರ್ಕೊಂಡು ಬಂದಿದ್ದಾರೆ. ನಮಗೆ ತುಂಬಾ ಖುಷಿ ಆಯ್ತು ಇದನ್ನೆಲ್ಲ ನೋಡಿ. ಪೂಜೆ ಚೆನ್ನಾಗಿ ನಡೀತಾ ಇದೆ, ಸಂತೋಷ ಆಗುತ್ತೆ. ಚೆನ್ನಾಗಿ ಎಲ್ಲ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಗೆ ಇತಿಹಾಸನೇ ಇದೆ, ಎಲ್ಲರೂ ಬರೋದು ಹೋಗೋದು, ಇಲ್ಲಿ ಬಂದರೆ ಎಲ್ಲ ಒಳ್ಳೇದು ಆಗ್ತಾ ಇದೆ, ಚೆನ್ನಾಗಿದೆ. ಏನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊತೀವಿ. ಎಲ್ಲರಿಗೂ ಒಳ್ಳೇದಾಗಲಪ್ಪ, ಚೆನ್ನಾಗಿರೋ ಮಾಡ್ಕೊಡು ಅಂತ ಬೇಡ್ಕೊತೀವಿ ಅಲ್ವಾ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.